ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಹಳ್ಳಿ ಕಡೆ ಯಾವ ಥರ ಒಂದು ಬ್ಲೌಸ್ ಡಿಸೈನನ್ನು ಮಾಡ್ತೀವಿ ಮತ್ತು ನಮ್ಮ ಹಳ್ಳಿ ಕಡೆ ಒಂದು ಫೇಮಸ್ ಆಗಿರುವಂಥ ಬ್ಲೌಸ್ ಡಿಸೈನನ್ನು ನಿಮಗೆ ತೋರಿಸ್ತೇನೆ. ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಆಫ್ ಆಲ್ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೆ ವಿಡಿಯೋಗಳನ್ನು ನೀವು ನೋಡ್ಬೋದು. ನೋಡಿ, ಮೊದಲಿಗೆ ನಾನು ಯಾವ ಥರ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಈ ಎಲ್ಲ ಡಿಸೈನ್ಸ್ಗಳು ನಮ್ಮ ಹಳ್ಳಿ ಕಡೆ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥ ಒಂದು ಡಿಸೈನ್ಸ್ ಅಂತಲೇ ಹೇಳ್ಬೋದು. ಎಷ್ಟೊಂದು ವೆರೈಟಿ ಡಿಸೈನ್ಸ್ಗಳನ್ನು ಮಾಡಿದ್ದೀನಿ. ಯಾವ ಥರ ಇದೆ ಈ ಡಿಸೈನ್ಸ್ ಅನ್ನೋದನ್ನು ನೋಡಿ. ಈ ಒಂದು ಡಿಸೈನು ಫ್ರಂಟಲ್ಲಿ ಡೀಪ್ ನೆಕ್ ಇರುವಂಥದ್ದು ಮತ್ತು ಬ್ಯಾಕಲ್ಲಿ ಒಂದು ಬೋಟ್ ನೆಕ್ ಇರುವಂಥ ಒಂದು ಡಿಸೈನ್. ನೋಡಿ, ಇದು ವೇರ್ ಮಾಡಿದಾಗಂತೂ ತುಂಬ ಸೂಪರಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಹಾಕ್ಕೊಂಡಾಗ ಅಂದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೋಡಿ, ಇದನ್ನು ಸ್ಲೀವ್ ಕೂಡ ನಾನು ಪಫ್ ಸ್ಲೀವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರಂಟಲ್ಲಿ ಪಂಚ್ ನೆಕ್ಕನ್ನು ಕೊಟ್ಟಿದ್ದೀನಿ. ಇದಕ್ಕೆ ಈ ಥರ ಒಂದು ಈ ಬಾರ್ಡ್ರ್ ಉಳಿದಿರೋದ್ರಿಂದ ಇದಕ್ಕೆ ನಾನು ಈ ನೆಕ್ಕನ್ನು ಈ ಥರ ಪಂಚ್ಕೊಳ್ಳೋ ಡಿಸೈನ್ಗೆ ಮಾಡಿದ್ದೀನಿ. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಡೋರಿ ಕೂಡ ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ನೋಡಿ ಈ ಡಿಸೈನ್ ಕೂಡ ಹೇಗೆ ಬಂದಿದೆ ಅಂತ ನೋಡಿ. ಇದೊಂದು ಸಿಂಪಲ್ಲಾಗಿ ಒಂದು ಸುಂದರವಾಗಿರುವಂಥ ಒಂದು ಲೇಸ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಮುಂದ್ಗಡೆ ರೌಂಡ್ ನೆಕ್ಕನ್ನು ಇಟ್ಟಿದ್ದೀನಿ. ಹಿಂದ್ಗಡೆ ಬ್ಯಾಕಲ್ಲಿ ನಾನು ಇದು ವಿ ಶೇಪಲ್ಲಿ ಬಂದಿರುವಂಥ ಒಂದು ನೆಕ್. ಇದಕ್ಕೆ ನಾನು ಲೇಸ್ ವರ್ಕ್ ಡಿಸೈನನ್ನು ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಕೂಡ ಒಂದು ಈ ಥರ ಲೇಸನ್ನು ಹಾಕಿಬಿಟ್ಟು ಡೋರಿಯನ್ನು ಮಾಡಿದ್ದೀನಿ. ನಾನು ಮಾಡಿರುವಂಥ ಡಿಸೈನ್ಸಲ್ಲಿ ನಿಮಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಇದು ಕೂಡ ಯಾವ ಥರ ಬಂದಿದೆ ಅಂತ ನೋಡಿ. ಈ ಎಲ್ಲ ಡಿಸೈನ್ಸ್ಗಳು ನಮ್ಮ ಹಳ್ಳಿ ಕಡೆ ತುಂಬ ಅಂದರೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ಒಂದು ಪಫ್ ಸ್ಲೀವನ್ನು ಮಾಡಿದ್ದೀನಿ. ಈ ಥರ ಒಂದು ಸ್ಟೋನನ್ನು ಕೊಟ್ಟಿದ್ದೀನಿ ಬಾರ್ಡ್ರಲ್ಲಿ. ಹಿಂದ್ಗಡೆ ಭಾಗದಲ್ಲಿ ಬಾರ್ಡ್ರ್ ಇರೋದನ್ನು ಈ ಥರ ನೋಡಿ ನೆಕ್ ಡಿಸೈನನ್ನು ಬಂದಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡಿ. ನೆಕ್ಕು ಈ ಥರನ ಬೀಡ್ಸನ್ನು ಹಾಕಿ ಮಗ್ಗಿಗಳನ್ನು ಮಾಡಿದ್ದೀನಿ. ಈ ಥರ ಒಂದು ಡಿಸೈನ್ಗೆ ನಿಮ್ಮ ಹಳ್ಳಿ ಕಡೆ ಯಾವ ರೇಟನ್ನು ತೊಗೋತೀರಾ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಬೇಕಂದರೆ ಹೇಳಿ, ನಾನು ಖಂಡಿತವಾಗ್ಲೂ ಇದಕ್ಕೆ ನಾನು ಇಲ್ಲಿ ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ನೋಡಿ ಈ ಥರ ಒಂದು ವರ್ಕ್ ಇರುವಂಥ ಬ್ಲೌಸ್ ಡಿಸೈನ್ಗಳು ಈಗಂದ್ರೆ ತುಂಬ ಫೇಮಸ್. ನೋಡಿರಿ ಯಾವ ಥರ ಇದೆ ಅಂತಂದರೆ, ಇದು ಆಲ್ರೆಡಿ ಬ್ಲೌಸ್ ನೆಕ್ಕಲ್ಲೇ ಬಂದಿರುವಂಥ ಒಂದು ಡಿಸೈನ್. ಇದು ನಾನೇನು ಇದಕ್ಕೆ ಹೆಚ್ಚಿಗೆ ಏನು ವರ್ಕ್ ಡಿಸೈನ್ ಆಗಲಿ ಏನನ್ನೂ ಮಾಡಿಲ್ಲ. ಆಲ್ರೆಡಿ ನೆಕ್ಕಲ್ಲಿ ಮತ್ತು ಬ್ಯಾಕಲ್ಲಿ ಇದು ಡಿಸೈನ್ ಬಂದಿತ್ತು. ಇದನ್ನು ಯಾವ ಥರ ನೆಕ್ ಇದೆಯೋ ಅದೇ ಥರ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥದ್ದು ಅಷ್ಟೇ. ಇದು ಸ್ಲೀವಲ್ಲಿ ಈ ಥರ ಒಂದು ಡಿಸೈನ್ ಬಂದಿದೆ. ಈ ಥರ ಒಂದು ಇವು ಡಿಸೈನ್ಸ್ಗೆಲ್ಲ ನಾವೀಗ ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಇದು. ಬಟ್ ಈ ಥರ ಇದು ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಬ್ಲೌಸ್ ಡಿಸೈನ್ಗಳಿವೆ ನೋಡಿ. ಇವು ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾವೇ ಮಷಿನ್ ವರ್ಕ್ ಹಾಕಿಸ್ಬೇಕಂದ್ರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ. ಬಟ್ ಈ ಥರ ಒಂದು ರೆಡಿ ಬ್ಲೌಸಸ್ನ ತೊಗೊಂಡ್ಬಿಟ್ಟು ಈ ಥರ ಬ್ಲೌಸ್ ಹೊಲ್ಕೊಳ್ಳೋದು ತುಂಬ ಒಂದು ಉಳಿತಾಯ ಅಂತಲೇ ಹೇಳ್ಬೋದು. ಇದು ಕೂಡ ನೋಡಿ, ಇದು ಸೀರೆ ಈ ಥರ ಒಂದು ಬ್ಲೂ ಕಲರಲ್ಲಿ ಇರೋದ್ರಿಂದ ನಾನು ಈ ಥರ ಒಂದು ಬಾರ್ಡ್ರನ್ನು ಕೊಟ್ಟಿದ್ದೀನಿ. ಇದಕ್ಕೆ ಕೊಟ್ಬಿಟ್ಟು ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ. ನೋಡಿ ಈ ಥರ ಒಂದು ಪಫ್ ಸ್ಲೀವನ್ನು ಇದಕ್ಕೆ ಮಾಡಿದ್ದೀನಿ. ಇದು ಕೂಡ ವೇರ್ ಮಾಡಿದಾಗ ಈ ಸ್ಲೀವ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ.
ನೋಡಿ ಯಾವ ಥರ ಬಂದಿದೆ ಅಂತ. ಇದಕ್ಕೂ ಕೂಡ ಇವಾಗ ಈ ಥರ ಎಲ್ಲ ಡೋರಿಗಳೆಲ್ಲ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಡೋರಿಗಳಿವು. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಕೂಡ ವೇರ್ ಮಾಡಿದಾಗ ಈ ಡಿಸೈನ್, ಈ ಪ್ಯಾಟ್ರನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸಿಂಪಲ್ಲಾಗಿ ರೌಂಡ್ ನೆಕ್ಕನ್ನು ಮಾತ್ರ ಇಟ್ಟಿರೋದು ಫ್ರಂಟಲ್ಲಿ. ನೋಡಿ ಈ ಥರ ಒಂದು ಥ್ರೆಡ್ ವರ್ಕ್ ಡಿಸೈನ್ ಕೂಡ ನಮ್ಮ ಹಳ್ಳಿ ಕಡೆಯಲ್ಲಿ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಥರ ಡಿಸೈನ್ಗಳನ್ನು ಹೊಲಿಸ್ತಾ ಇದ್ದಾರೆ, ಹೊಲಿತಾನೆ ಇದೆ. ದಿನ ಒಂದಾದರೂ ಈ ಥರ ಒಂದು ಡಿಸೈನ ಸ್ಟಿಚ್ ಮಾಡೇ ಮಾಡ್ತೀವಿ. ಇದು ಕೂಡ ಒಂದು ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಇದು ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಸಿಂಗಲ್ ಸ್ಟೆಪ್ಪಲ್ಲಿ ಬರುತ್ತೆ ಮತ್ತು ಡಬಲ್ ಸ್ಟೆಪ್ಪಲ್ಲೂ ಕೂಡ ಈ ಡಿಸೈನನ್ನು ಮಾಡ್ಬೋದು. ಡಬಲ್ ಸ್ಟೆಪ್ಪಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗಂತೂ. ಇದು ಕೂಡ ನಮ್ಮ ಹಳ್ಳಿ ಕಡೆಯಲ್ಲಿ ಟ್ರೆಂಡಿಂಗ್ ಇರುವಂಥ ಒಂದು ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಹೇಗೆ ಬಂದಿದೆ ಅಂತ. ಇದು ರೌಂಡ್ ನೆಕ್ಕಲ್ಲಿ ಮಾಡಿರುವಂಥ ಒಂದು ಮಗ್ಗಿ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಕೂಡ ಒಂಥರ ಫೇಮಸ್ಸೇ ನಮ್ಮ ಹಳ್ಳಿ ಕಡೆ. ಇದು ವೇರ್ ಮಾಡಿದಾಗ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಯಾವ ಥರ ಮಾಡಿದ್ದೀನಿ ಮಗ್ಗಿ ಅಂತ. ಮಗ್ಗಿ ಮಾಡಿಬಿಟ್ಟು ಇದಕ್ಕೆ ಮೇಲ್ಗಡೆ ಒಂದು ಬೀಡ್ಸನ್ನು, ವೈಟ್ ಬೀಡ್ಸನ್ನು ಇದಕ್ಕೆ ಕೊಟ್ಟಿದ್ದೀನಿ. ಇದು ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ನೋಡಿ ಇದು ಒಂದು ಪ್ಯಾಚ್ ವರ್ಕ್ ಬ್ಲೌಸೇ. ಇದು ಸೀರೆ ಒಂದು ಈ ಕಲರ್ ಇರೋದ್ರಿಂದ ನಾನು ಸೀರೆದೇ ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟು ಈ ಥರ ಒಂದು ಡಿಸೈನ್ ಮಾಡಿರುವಂಥದ್ದು. ಇದು ಕೂಡ ಡಿಸೈನ್ ನೋಡಿ ಹೇಗೆ ಬಂದಿದೆ, ತುಂಬ ಅಂದರೆ ತುಂಬ ಸುಂದರವಾಗಿ ಬಂದಿದೆ. ವೇರ್ ಮಾಡಿದಾಗೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಕೂಡ. ನೋಡಿ ಯಾವ ಥರ ಬಂದಿದೆ ಡಿಸೈನ್ ಅಂತ. ಈ ಎಲ್ಲ ಡಿಸೈನ್ಸ್ ಕೂಡ ನಮ್ಮ ಹಳ್ಳಿಯಲ್ಲಿ ಫೇಮಸ್ ಆಗಿರುವಂಥ ಒಂದು ಡಿಸೈನ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೇಗೆ ಬಂದಿದೆ ಅಂತ ಹೇಳಿ. ಇದಕ್ಕೆ ಈ ಥರ ಒಂದು ಡೋರಿ ಮಾಡಿದ್ದೀನಿ, ಸಣ್ಣ ಸಣ್ಣದಾಗಿ ಗುಬ್ಬಿ ಮಾಡಿದ್ದೀನಿ. ಇದಕ್ಕೆ ಫ್ರಂಟಲ್ಲಿ ಏನು ಡಿಸೈನ್ ಮಾಡಿಲ್ಲ, ರೌಂಡ್ ನೆಕ್ಕನ್ನು ಮಾತ್ರ ಕೊಟ್ಟಿದ್ದೀನಿ ಇದಕ್ಕೆ. ನೋಡಿ ಯಾವ ಥರ ಒಂದು ಡಿಸೈನ್ ಬಂದಿದೆ ಅಂತ. ನೋಡಿ ಇದು ಕೂಡ ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಇರುವಂಥ ಒಂದು ಡಿಸೈನ್ ಇದು. ಈ ಡಿಸೈನ್ಗೂ ಕೂಡ ಪಫ್ ಸ್ಲೀವನ್ನು ಕೊಟ್ಟಿದ್ದೇನೆ. ಈ ಥರ ಒಂದು ಸ್ಲೀವ್ ಈಗ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ನಲ್ಲಿದೆ. ನಮ್ಮ ಹಳ್ಳಿಗಳೇ ಅಂತೂ ತುಂಬ ಅಂದರೆ ತುಂಬ ಫೇಮಸ್ ಈ ಡಿಸೈನ್. ಜನ ಎಲ್ಲ ಮುಂಚೆ ಎಲ್ಲ ನಮ್ಮ ಕಡೆ ಎಲ್ಲ ಜಾಸ್ತಿ ಇದನ್ನೇ ಹೊಲಿಸ್ತಾ ಇದ್ವಿ. ಇವಾಗ ಇದೇ ಟ್ರೆಂಡಿಂಗ್ ಆಗಿದೆ ಅಂದ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದೇ ಥರ ಒಂದು ಸ್ಲೀವನ್ನು ಡಿಸೈನನ್ನು ನಡೆಸ್ತಾರೆ. ಯಾವುದೇ ಬ್ಲೌಸ್ಗಾದರೂ ವೇರ್ ಮಾಡಿದಾಗಂತೂ ತುಂಬ ಅಂದರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋದು. ಓಲ್ಡ್ ಇರುವಂಥ ಪ್ಯಾಟರ್ನ್ಗೆಲ್ಲ ಇವಾಗ ನ್ಯೂ ಟ್ರೆಂಡ್ ಆಗಿರ್ತೀವಿ. ನೋಡಿ ಯಾವ ಥರ ಆಗಿದೆ ಅಂತ. ಇದು ಕೂಡ ಒಂದು ಹಿಂದೆ ನಾನು ಈ ಥರ ಒಂದು ಪ್ಯಾಟರ್ನ್ ಡಿಸೈನನ್ನು ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಲೀವಲ್ಲಿ ನಾನು ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ. ನೋಡಿ ನಾನು ತೋರಿಸಿರುವಂಥ ನಿಮಗೆ ಎಲ್ಲ ಡಿಸೈನ್ಗಳು ಇಷ್ಟ ಆಗಿದ್ದಾವೆ ಅಂದ್ಕೊಂಡಿದ್ದೀನಿ. ಹಾಗೆ ಕೂಡ ನಮ್ಮ ಚಾನಲನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.